ಇದು ಶರೀರದ ಎಲ್ಲ ಜೀವಕೋಶಗಳಿಗೂ ತೊಂದರೆ ಮಾಡುವಂಥದ್ದು. ಅದು ಹೆಡ್ ಟು ಟೋ ಎಲ್ಲ ಆರ್ಗನ್ಗಳನ್ನು ಸವತಕ್ಕೆ ಅಥವಾ ಎಲ್ಲ ಆರ್ಗನ್ಗಳನ್ನು ವೀಕ್ ಮಾಡಲಿಕ್ಕೆ ಕಾರಣ ಆಗ್ತದೆ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಇದ್ದರೆ, ಅಂದರೆ ಹೈಪೋಥೈರಾಯ್ಡಿಸಮ್ ಇದ್ದರೆ. ಇವುಗಳಲ್ಲಿ ಎಲ್ಲ ಆರ್ಗನ್ಗಳು ಬಂತು. ಹಾರ್ಟು ಅಂದರೆ ಮಾಂಸಧಾತು, ಅದು ಯಾಕಂದ್ರೆ ಮಸಲ್ಸಿಂದ ಪಂಪ್ ಮಾಡುವಂಥದ್ದು. ಮಾಂಸ ಮತ್ತು ರಕ್ತವನ್ನು ಸೇರಿಕೊಂಡಿರ್ತದೆ. ಹಾಗೆ ಪುಪ್ಪುಸ ಅಂದರೆ ರಕ್ತ ಮತ್ತು ರಸಧಾತುವನ್ನು ಸೇರಿಕೊಂಡಾಗಿರ್ತದೆ. ಚರ್ಮ ಅಂದರೆ ಮಾಂಸಧಾತುವಿನಿಂದ ಸೇರಿಕೊಂಡಾಗಿರ್ತದೆ. ಸೊ ಹಾಗಾಗಿ ಈ 7 ಧಾತುಗಳಲ್ಲಿ ಎಲ್ಲದೂ ಬರ್ತದೆ. ಈ 7 ಧಾತುಗಳಿಗೆ ಪ್ರತ್ಯೇಕವಾದ ಅಗ್ನಿಗಳಿದೆ. ಏನದು ಅಗ್ನಿ ಅಂದರೆ ಆಹಾರವನ್ನು ಕರುಳು, ಲಿವರ್, ಪ್ಯಾಂಕ್ರಿಯಾಸು ಎಕ್ಸ್ಟ್ರಲ್ಲಿ ನಮಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಒಂದು ಥೈರಾಕ್ಸಿನ್ ಹಾರ್ಮೋನ್ ಕೊಡೋದಕ್ಕೂ ಲಾಟ್ ಆಫ್ ಡಿಫರೆನ್ಸ್ ಇರ್ತದೆ. ಯಾಕಂದರೆ ಒಂದು ಸ್ವಲ್ಪ ಡೋಸ್ ಏನಾದರೂ ಜಾಸ್ತಿ ಆಯಿತು. ಈಗ ನೀವು ಥೈರಾಕ್ಸಿನ್ ಹಾರ್ಮೋನ್ ಚೆಕ್ ಮಾಡೋದು ಯಾವಾಗ? 6 ತಿಂಗಳು ಅಥವಾ 3 ತಿಂಗಳಿಗೊಂದ್ಸರಿ. ವಿಶ್ವವಾಣಿ ಹೆಲ್ತ್ ಚಾನಲಲ್ಲಿ ಆಯುರ್ವೇದ ಸರಣಿಗಳನ್ನು ನಡೀತಾ ಇದೆ. ಇವತ್ತು ಹೈಪೋಥೈರಾಯ್ಡಿಸಮ್ ಬಗ್ಗೆ ಮಾಹಿತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹೈಪೋಥೈರಾಯ್ಡಿಸಮ್ ತುಂಬ ಜಾಸ್ತಿ ಇದೆ. ಹಳ್ಳಿಗಳಲ್ಲೂ ಕೂಡ ಜಾಸ್ತಿ ಆಗ್ತಾಯಿದೆ. ಕಾರಣಗಳನ್ನು ನೋಡೋಣ ಏನು ಅಂತ. ಆದರೆ ಹೈಪೋಥೈರಾಯ್ಡಿಸಮ್ ಏನು ಸಾಮಾನ್ಯವಾಗಿ ನೆಗ್ಲೆಕ್ಟ್ ಮಾಡುವಂಥದ್ದು ಅಥವಾ ಒಂದಷ್ಟು ಅದಕ್ಕೆ ಗಮನ ಕೊಡಬೇಕಾ ಅಂತ ಆದರೆ, ಇದು ಶರೀರದ ಎಲ್ಲ ಜೀವಕೋಶಗಳಿಗೂ ತೊಂದರೆ ಮಾಡುವಂಥದ್ದು. ಒಂದು ವೇಳೆ ಥೈರಾಕ್ಸಿನ್ ಹಾರ್ಮೋನ್ ಏನಾದ್ರು ಕಡಿಮೆ ಇದ್ದು ಅಂದರೆ ಹೈಪೋಥೈರಾಯ್ಡಿಸಮ್ ಇದ್ದರೆ ಎಲ್ಲ ಆರ್ಗನ್ಗಳಿಗೂ, ಅದು ಚರ್ಮ ಇರ್ಬೋದು, ಮೂಳೆಗಳಿರ್ಬೋದು, ಉಗುರಿರ್ಬೋದು, ಕೂದಲಿರ್ಬೋದು, ಕಣ್ಣಿರ್ಬೋದು, ಹಾರ್ಟ್ ಪಂಪ್ ಮಾಡೋ ಕೆಪಾಸಿಟಿ ಇರ್ಬೋದು, ನೆಕ್ಸ್ಟ್ ಜನ್ರೇಷನ್ ಬರೋದಕ್ಕೆ ಗಂಡು ಹೆಣ್ಣುಗಳಲ್ಲಿ ವೀರ್ಯಾಣು ಅಥವಾ ಅಂಡಾಣು ಉತ್ಪತ್ತಿ ಮಾಡೋದಕ್ಕೂ, ಅದು ಮೆನ್ಸ್ಟ್ರುವಲ್ ಸೈಕಲ್, ಈ ಎಲ್ಲ ವಿಷಯಗಳನ್ನು ಅದು ಹೆಡ್ ಟು ಟೋ ಎಲ್ಲ ಆರ್ಗನ್ಗಳನ್ನು ಸವತಕ್ಕೆ ಅಥವಾ ಎಲ್ಲ ಆರ್ಗನ್ಗಳನ್ನು ವೀಕ್ ಮಾಡಲಿಕ್ಕೆ ಕಾರಣ ಆಗ್ತದೆ ಥೈರಾಕ್ಸಿನ್ ಹಾರ್ಮೋನ್ ಕಡಿಮೆ ಇದ್ದರೆ, ಅಂದರೆ ಹೈಪೋಥೈರಾಯ್ಡಿಸಮ್ ಇದ್ದರೆ. ಹಾಗಾಗಿ ಹೈಪೋಥೈರಾಯ್ಡಿಸಮ್ ಇರೋರಿಗೆ ಒಂದು ರೀತಿ ಫೆಟಿಗ್ ಅನಿಸೋದು, ಸುಸ್ತು ಅನಿಸೋದು, ಅನಿಮಿಯಾ ಇರೋದು, ಇದೆಲ್ಲ ವೆರಿ ಕಾಮನ್. ಮೂಳೆಗಳೆಲ್ಲ ನೋವಿರೋದು, ಚಳಿನ ತಡ್ಕೊಳಕ್ಕಾಗಲ್ಲ ಅನ್ನೋದು, ಊಟ ಜೀರ್ಣ ಆಗಲ್ಲ, ಸ್ವಲ್ಪ ಉಂಡ್ರೆ ಸಾಕು ಜೀರ್ಣ ಆಗಲ್ಲ ಅನ್ನೋದು, ಊಟ ಮಾಡಿದ್ದೆಲ್ಲ ಫ್ಯಾಟ್ ಆಗಿ ಒಂದು 70-80 kg ತೂಕ ಬರೋದು, ಇವೆಲ್ಲವೂ ಕಾಮನ್ ಆಗಿ ಆಗ್ತಾ ಹೋಗ್ತವೆ. ಹಾಗಾಗಿ ವೈದ್ಯರು ಏನು ಮಾಡ್ತಾರೆ ಅಂದರೆ, ಹೆಣ್ಮಕ್ಳಿಗೆ ಸಾಮಾನ್ಯ ಪ್ರೆಗ್ನೆನ್ಸಿ ಅಂತ ಗೊತ್ತಾದ ತಕ್ಷಣ ಒಂದು ಮಾತ್ರೆ ಕೊಟ್ಬಿಡ್ತಾರೆ, ಲಿವೋಥೈರಾಕ್ಸಿನ್ ಮಾತ್ರೆ. ಯಾಕೆ? ಮಗುವಿನ ಬೆಳವಣಿಗೆ ಆಗಾದರೂ ಬೇಕು ಅಂತ. ಮತ್ತು ಹಾಗೆ ಬ್ರೈನ್ ಕೂಡ ಸ್ವಲ್ಪ ಬೆಳವಣಿಗೆ ಕಡಿಮೆ ಮಾಡ್ಕೊಳ್ತದೆ ಹೈಪೋಥೈರಾಯ್ಡಿಸಮ್ ಇದ್ದರೆ. ಸೊ ಇಷ್ಟೆಲ್ಲ ತೊಂದರೆ ಮಾಡ್ತದೆ ಅಂದರೆ ಆಯುರ್ವೇದ ಇದ್ರ ಬಗ್ಗೆ ಏನು ಹೇಳುತ್ತೆ? ಮತ್ತು ಕೇವಲ ಒಂದು ಮಾತ್ರೆ ತೊಗೊಂಡು ಇಡೀ ಜನ್ಮ ದೂಡಿಬಿಟ್ರೆ ಸಾಕಾ? ಮತ್ತು ಡಾಕ್ಟ್ರ್ ಹೇಳ್ತಾರೆ ಈ ಮಾತ್ರೆ ತೊಗೊಂಡ್ಮೇಲೆ ಮತ್ತೆ ಲೈಫ್ ಟೈಮಲ್ಲಿ ಮತ್ತೆ ಮಾತ್ರೆ ಬಿಡೋಕ್ಕಾಗಲ್ಲ, ಇದನ್ನು ರೆಗ್ಯುಲರ್ ತೊಗೋತಾ ಇರಬೇಕು ಅಂತ. ಹೌದಾ, ಇದು ಸತ್ಯವಾ? ಇದೆಲ್ಲ ನೋಡೋಣ. ಈ ಒಂದು ಲಿವೋಥೈರಾಕ್ಸಿನ್ ಅಥವಾ ಹಾರ್ಮೋನನ್ನು ಆರ್ಟಿಫಿಷಿಯಲಿ ಅಂದರೆ ಸಿಂಥೆಟಿಕ್ ಹಾರ್ಮೋನನ್ನು ನಾವು ಬಾಡಿಗೆ ಕೊಡೋದ್ರಿಂದ ಡೆಫಿನೆಟ್ಲಿ ಇವೆಲ್ಲ ಸಿಮ್ಟಮ್ಸ್ಗೆ ಒಂದು ಅಡ್ರೆಸ್ ಮಾಡ್ದಂಗೆ ಆಗುತ್ತೆ, ತೊಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ. ಆದರೆ ಈಸ್ ಇಟ್ ಎ ಕಂಪ್ಲೀಟ್ ರೆಮಿಡಿ ಅಂದರೆ ಇಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಒಂದು ಹಾರ್ಮೋನ್ ಕೊಡೋದ್ರಿಂದ ಇವೆಲ್ಲವೂ ಸ್ವಲ್ಪ ಚರ್ಮ ಒಣಗೋದು ಕಮ್ಮಿ ಆಗುತ್ತೆ, ಇದೆಲ್ಲ ಬರಬಹುದು. ಆದರೆ ಯಾವುದೇ ಒಂದು ವಿಷಯಕ್ಕೆ ಹಾರ್ಮೋನ್ ಕೊಟ್ಟರೆ, ಈಗ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಏನೋ ಪ್ರೊಡಕ್ಷನ್ ಕರೆಕ್ಷನ್ ಮಾಡ್ತಿಲ್ಲ ಅಂತೇಳಿ ಇನ್ಸುಲಿನ್ ಕೊಟ್ಟರೆ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ? ಮುಂದೆ ಸ್ವಲ್ಪ ದಿನಕ್ಕೆ ತನ್ನ ಕೆಲಸ ನಿಲ್ಲಿಸುತ್ತೆ. ಯಾಕೆ? ಎಕ್ಸ್ಟ್ರಾ ಇನ್ಸುಲಿನ್ ಬರ್ತಾ ಇದೆ, ನಾನೇ ಕೆಲಸ ಮಾಡಲಿ ಅಂತ, ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿ ಪ್ರಕಾರ. ಹಾಗೆ ಥೈರಾಯ್ಡ್ ಗ್ಲ್ಯಾಂಡು ಕೂಡ ಅದೇನೋ ಆಗಿದೆ ಅದಕ್ಕೆ ಸಮಸ್ಯೆ, ಅದನ್ನು ಸ್ವಲ್ಪ ಆ್ಯಕ್ಟಿವೇಟ್ ಮಾಡೋಣ ಅನ್ನೋ ಬದಲು ಅದಕ್ಕೊಂದು ಹಾರ್ಮೋನು ಅದು ಉತ್ಪತ್ತಿ ಮಾಡೋದನ್ನು ನಾನೇ ಆರ್ಟಿಫಿಷಿಯಲಿ ಕೊಟ್ಬಿಡ್ತೀನಿ ಅಂದರೆ ಯುವರ್ ಮೆಡಿಸಿನಲಿ ಡಿಪೆಂಡೆಂಟ್ ಪರ್ಮನೆಂಟ್ಲಿ ಲೈಫ್ ಟೈಮ್. ಸೊ ಇದು ಆಗಬಾರ್ದು. ಮತ್ತು ಜನರಲ್ ಒಂದು ಮಿಥ್ ಏನಪ್ಪ ಅಂದರೆ, ನಾವು ಥೈರಾಯ್ಡ್ ಮಾತ್ರೆ ತೊಗೋಬೇಕಾ ಅಥವಾ ಆಯುರ್ವೇದ ತೊಗೊಂಡ್ರೆ ಅದನ್ನು ಬಿಟ್ಬಿಡ್ಬೇಕಾ ಅಂತ. ಅದನ್ನು ವೈದ್ಯರು ನಿರ್ಧಾರ ಮಾಡ್ತಾರೆ. ಥೈರಾಯ್ಡ್ ಹಾರ್ಮೋನ್ ತೊಗೋಬೇಕಾ, ತೊಗೊಳೋದು ಬಿಡಬೇಕಾ, ಇವತ್ತೇ ಬಿಡಬೇಕಾ, ಒಂದು 6 ತಿಂಗಳು ಬಿಟ್ಬಿಡ್ಬೇಕಾ, 1 ವರ್ಷ ಬಿಟ್ಬಿಡ್ಬೇಕಾ, ಅಥವಾ ಬಿಡಲೇಬಾರ್ದಾ, ಇದೆಲ್ಲ ವೈದ್ಯರು ನಿರ್ಧಾರ ಮಾಡುವಂಥ ಅಂಶ. ಯಾಕೆ ಅಂದರೆ ಅದು ಒಂದೇ ಹಂತದಲ್ಲಿರಲ್ಲ. ಒಬ್ಬರು 100 mcg ತೊಗೋತಿರ್ತಾರೆ, ಒಬ್ಬರು 12.5 mcg ತೊಗೋತಿರ್ತಾರೆ ಮಾತ್ರೆ. ಅಂದ್ರೇನು? ಅವ್ರಿಗೆ ತುಂಬ ಸಮಸ್ಯೆ ಇದೆ, ಅವ್ರಿಗೆ ಕಡಿಮೆ ಇದೆ ಅಂತ ಅರ್ಥ. ಹಾಗಾದರೆ ಆಯುರ್ವೇದ ವ್ಯೂ ಏನಿದಕ್ಕೆ? ಇದನ್ನು ನೋಡ್ಕೊಂಡ್ಬಿಟ್ರೆ ನಾವು ಇದನ್ನು ಬಿಡಿಸ್ಬೋದಾ ಅಥವಾ ಸರಿಯಾದ ಚಿಕಿತ್ಸೆ ಮಾಡಬಹುದಾ ಅಂತ ನಮಗೆ ಒಂದು ಸ್ಪಷ್ಟವಾದ ಇದು ಬರ್ತದೆ, ಏನು ನಿರ್ದಿಷ್ಟವಾದ ಒಂದು ನಿರ್ಧಾರ ಬರ್ತದೆ. ಸರಿ, ಆಯುರ್ವೇದ ಏನು ಹೇಳ್ತದೆ ಅಂದರೆ, ಅಗ್ನಿಗಳನ್ನು 2 ಭಾಗ ಮಾಡ್ತದೆ ಆಯುರ್ವೇದ. ಒಂದು ಕೋಷ್ಠಾಗ್ನಿ, ಅಂದರೆ ನಾವು ಊಟ ಮಾಡಿದ್ದನ್ನು ಜೀರ್ಣ ಮಾಡುವಂತಹ ಕೋಷ್ಠಾಗ್ನಿ ಇದ್ದರೆ, ಇನ್ನೊಂದು ಅಣ್ವಗ್ನಿಗಳು ಅಥವಾ ಧಾತ್ವಾಗ್ನಿ ಅಂತ ಕರಿತೀವಿ. ಆಯುರ್ವೇದ ಸಪ್ತಧಾತುಗಳನ್ನು ಹೇಳ್ತದೆ, ರಸರಕ್ತ ಮಾಂಸ ಮೇಧ ಅಸ್ಥಿ ಮಜ್ಜ ಶುಕ್ರ ಅಂತ.
ಈ ಸಪ್ತಧಾತುಗಳಲ್ಲಿ ಎಲ್ಲ ಆರ್ಗನ್ಗಳು ಬಂತು. ಹಾರ್ಟು ಅಂದರೆ ಮಾಂಸಧಾತು, ಅದು ಯಾಕಂದ್ರೆ ಮಸಲ್ಸಿಂದ ಪಂಪ್ ಮಾಡುವಂಥದ್ದು. ಮಾಂಸ ಮತ್ತು ರಕ್ತವನ್ನು ಸೇರಿಕೊಂಡಿರ್ತದೆ. ಹಾಗೆ ಪುಪ್ಪುಸ ಅಂದರೆ ರಕ್ತ ಮತ್ತು ರಸಧಾತುವನ್ನು ಸೇರಿಕೊಂಡಾಗಿರ್ತದೆ. ಚರ್ಮ ಅಂದರೆ ಮಾಂಸಧಾತುವಿನಿಂದ ಸೇರಿಕೊಂಡಾಗಿರ್ತದೆ. ಸೊ ಹಾಗಾಗಿ ಈ 7 ಧಾತುಗಳಲ್ಲಿ ಎಲ್ಲದೂ ಬರ್ತದೆ. ಈ 7 ಧಾತುಗಳಿಗೆ ಪ್ರತ್ಯೇಕವಾದ ಅಗ್ನಿಗಳಿದೆ. ಏನದು ಅಗ್ನಿ ಅಂದರೆ, ಆಹಾರವನ್ನು ಕರುಳು, ಲಿವರ್, ಪ್ಯಾಂಕ್ರಿಯಾಸ್ ಇದೆಲ್ಲ ಸೇರ್ಕೊಂಡು ಜೀರ್ಣ ಮಾಡಿದ ಮೇಲೆ, ರಕ್ತಕ್ಕೆ ಹೋದ್ಮೇಲೆ ಅದು ಮತ್ತೆ ಮಾಂಸವೋ ಅಸ್ಥಿಯೋ ಮಜ್ಜೆಯೋ ರಸವೋ ರಕ್ತವೋ ಏನೋ ಹಾಗೆ ಬದಲಾವಣೆ ಹೊಂದಬೇಕಲ್ಲ. ಇದನ್ನು ಬದಲಾವಣೆ ಮಾಡೋರು ಯಾರು ಅಂದರೆ ಅದೇ ಅಗ್ನಿ ಅಂತ. ಇಲ್ಲಿ ಹೇಗೆ ಜೀರ್ಣವನ್ನು ಮಾಡ್ತದೋ, ಆ ರಕ್ತದಲ್ಲಿರ್ತಕ್ಕಂತಹ ಒಂದು ಆಹಾರವನ್ನು ಕೂಡ ರಕ್ತವನ್ನಾಗಿ, ಮಾಂಸವನ್ನಾಗಿ, ಮೇದವನ್ನಾಗಿ, ಅಸ್ಥಿ ಮಜ್ಜೆಯನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ಬೇಕಾಗ್ತಕ್ಕಂತಹ ಅಗ್ನಿಗಳಿಗೆ ಅಣ್ವಗ್ನಿಗಳು ಅಥವಾ ಧಾತ್ವಾಗ್ನಿಗಳು ಅಂತ ಕರಿತೀವಿ. ವಾಸ್ತವದಲ್ಲಿ ಹೈಪೋಥೈರಾಯ್ಡಿಸಮ್ ಇರೋರು ಈ ಧಾತ್ವಾಗ್ನಿಯ ಕೊರತೆಯಿಂದ ಬಳಲ್ತಾ ಇರ್ತಾರೆ. ಇದು ನಾವು ಗುರ್ತು ಮಾಡ್ಕೋಬೇಕಾಗಿರುತ್ತೆ. ಧಾತ್ವಾಗ್ನಿ ಕೊರತೆ ಆಯ್ತು ಅಂದರೆ ಏನಾಗುತ್ತೆ, ಎಲ್ಲ ಧಾತುಗಳು ಫಾರ್ಮ್ ಆಗೋದೇ ಇಲ್ಲ, ಉತ್ಪತ್ತಿನೇ ಆಗೋದಿಲ್ಲ. ಸೊ ನಾನು ಎಷ್ಟೇ ಗೊಬ್ಬರ ನೀರು ಎಲ್ಲ ಕೊಟ್ಟರೂ ಕೂಡ ಅದು ಫಾರ್ಮ್ ಆಗೋಲ್ಲ. ಅವಾಗೇನಾಗಬೇಕು, ಸ್ಟೋರ್ ಆಗುತ್ತೆ. ಹಾಗಾಗಿನೇ ತೂಕ ಹೆಚ್ಚಾಗ್ತಾ ಹೋಗ್ತದೆ. ಎಲ್ಲವೂ ಕೊರತೆ ಇರ್ತವೆ. ತೂಕ ನೋಡಿದ್ರೆ ಇಷ್ಟು ದಪ್ಪ ಇದೆಯಾ, ನೋಡೋದಕ್ಕೆ ನಿನಗೆ ಬಲ ಇಲ್ವಾ ಅಂತ ಕೇಳ್ತಾರೆ. ನೋಡೋದಕ್ಕೆ ದಪ್ಪ ಇರ್ತಾರೆ, ಆದರೆ ಯಾವುದೂ ಬಲ ಇರಲ್ಲ. ಮಾಂಸಕ್ಕೆ ಬಲ ಇರಲ್ಲ, ಅಸ್ಥಿಗೆ ಬಲ ಇರಲ್ಲ, ಬ್ರೈನ್ ತುಂಬ ಆ್ಯಕ್ಟಿವ್ ಇರಲ್ಲ. ಯಾಕಂದರೆ ಅಷ್ಟು ಕೂಡ ಸ್ಟೋರ್ ಆಗಿದೆ. ಆಯುರ್ವೇದ ಏನು ಮಾಡ್ತದೆ ಆಯುರ್ವೇದ ಅಂದರೆ ಅಣ್ವಗ್ನಿಯನ್ನು ವೃದ್ಧಿ ಮಾಡೋವಂಥದ್ದು. ಅಣ್ವಗ್ನಿ ವೃದ್ಧಿ ಮಾಡೋದು ಸಣ್ಣ ವಿಷಯ ಅಂತೂ ಖಂಡಿತ ಅಲ್ಲ, ಅದು ತುಂಬ ಡೀಪೆಸ್ಟ್. ಯಾಕಂದರೆ ಕೋಷ್ಠಾಗ್ನಿ ಮೇಲೇ ಅಣ್ವಗ್ನಿ ಡಿಪೆಂಡ್ ಆಗಿರ್ತದೆ. ಸೊ ಕೋಷ್ಠಾಗ್ನಿಯನ್ನು ನಾವು ಸರಿ ಮಾಡ್ತಾ ಕೋಷ್ಠಾಗ್ನಿ ಅಂದರೆ ತುಟಿಯಿಂದ ಗುದದ್ವಾರದವರೆಗೆ ಇರ್ತಕ್ಕಂತಹ ಮೆಟಬಾಲಿಕ್ ಆ್ಯಕ್ಟಿವಿಟಿ ಏನಿದೆಯೋ ಇದನ್ನು ನಾವು ಕೋಷ್ಠಾಗ್ನಿ ಅಂತಲೇ ಕರೆಯೋದು. ಕೇವಲ ಹೊಟ್ಟೆಯಲ್ಲಿದೆ ಅಥವಾ ಗ್ರಹಣಿ ಡಿಯೋಡಿನಮ್ಮಲ್ಲಿದೆ ಅಥವಾ ಲಿವರ್ ಅಲ್ಲಿ ಇಲ್ಲ, ಇಲ್ಲಿಂದ ಪ್ರಾರಂಭ ಆಗುತ್ತೆ. ಅಮೈಲೇಜ್ ಆ್ಯಕ್ಟಿವಿಟಿ ಏನು ಸ್ಟಾರ್ಟ್ ಆಗುತ್ತೆ, ಇಲ್ಲಿಂದ ಸ್ಟಾರ್ಟ್ ಆಗಿ ಗುದದ್ವಾರದವರೆಗೂ ನಡೀತಕ್ಕಂಥದ್ದೊಂದು ಅಗ್ನಿಯ ಪ್ರಕ್ರಿಯೆ, ಇದು ಕೋಷ್ಠಾಗ್ನಿ ಅಂತ ನಾವು ಕರಿತೀವಿ. ಸೊ ಈ ಕೋಷ್ಠಾಗ್ನಿಯಲ್ಲಿ ಆಹಾರ ಒಂದು ಕ್ರೂಡಾಗಿ ಅದನ್ನು ಸ್ಪ್ಲಿಟ್ ಮಾಡಿ ಹಾಕಿಬಿಡ್ತದೆ. ಆ ಕೋಷ್ಠಾಗ್ನಿಯಲ್ಲಿ ಒಂದು ವಿಶೇಷವಾದ ಬಲ ಇರ್ತದೆ, ಅದು ಸೂಕ್ಷ್ಮವಾದ ಒಂದು ಸ್ಟ್ರೆಂತು, ಅದು ಧಾತ್ವಾಗ್ನಿಗಳಿಗೆ ಹೋಗ್ತಾ ಇರ್ತದೆ. ಇದು ಯಾವುದರಿಂದ ಸಿಗುತ್ತೆ ಅಂದರೆ ಮೆಟಬೈಲೈಸ್ ಆಗಿರ್ತಕ್ಕಂಥ ಆಹಾರದಿಂದನೇ ಸಿಗುವಂಥದ್ದು. ಇದು ವಿಶೇಷ. ಬೆಂಕಿ ಯಾವುದರಿಂದ ಉರಿತಾ ಇದೆ ಅಂದರೆ ಕಟ್ಟಿಗೆಯಿಂದನೇ. ಸೊ ಕಟ್ಟಿಗೆ ಹಾಕಿದ ತಕ್ಷಣ ಬೆಂಕಿ ಸ್ವಲ್ಪ ಆರುತ್ತೆ, ಮತ್ತು ಅದೇ ಕಟ್ಟಿಗೆಯನ್ನು ಉರಿಸ್ಕೊಂಡು ಮತ್ತೆ ಬೆಂಕಿ ಜಾಸ್ತಿ ಆಗುತ್ತಲ್ಲ. ಅದೇ ರೀತಿ ಹಸಿವು ಕಮ್ಮಿ ಆಗಲಿ ಅಂತ ನಾವು ಊಟ ಮಾಡ್ತೀವಿ. ಈಗ ಜಾಸ್ತಿ ಹಸುವಾಗಿದೆ, ಹಸುವನ್ನು ತಣಿಸೋಣ ಅಂತ ಊಟ ಮಾಡ್ತೀವಿ. ಈ ಊಟ ಮಾಡಿದ ಊಟವೇ ಮುಂದಿನ ಹಸುವಿಗೆ ಬೆಂಕಿಯನ್ನು ಅಂದರೆ ಇಂಧನವನ್ನು ಕೊಡ್ತದೆ. ಸೊ ಇಲ್ಲಿ ಇಂಧನ ಸರಿಯಾಗಿ ಫಾರ್ಮ್ ಆಗದೇ ಇರೋದ್ರಿಂದ ಅಣ್ವಗ್ನಿಗಳು ಉತ್ಪತ್ತಿ ಆಗೋದಿಲ್ಲ. ಸೊ ಈ ಅಣ್ವಗ್ನಿಗಳು ಉತ್ಪತ್ತಿ ಮಾಡೋದಕ್ಕೆ ಆಯುರ್ವೇದ ಡಾಕ್ಟರ್ಸ್ ತುಂಬ ಸಮರ್ಥವಾಗಿ ಅದನ್ನು ಮಾಡ್ತಾ ಹೋಗ್ತಾರೆ. ಸ್ವಲ್ಪ ಸಮಯಾವಕಾಶ ಬೇಕಾಗ್ತದೆ. ಸೊ ಈ ಅಣ್ವಗ್ನಿಗಳು ಒಂದು ಸರಿ ಫಾರ್ಮ್ ಆಯಿತು ಅಂದರೆ ಇನ್ನದು ಸೇಫ್. ಇನ್ನು ಯಾವುದೇ ರೀತಿಯ ಕೊರತೆಗಳು ವ್ಯಕ್ತಿಗೆ ಬರೋದಿಲ್ಲ. ಯಾಕೆ ಬರೋಲ್ಲ ಅಂದರೆ ಅಣ್ವಗ್ನಿ ತಾನೇ ಉತ್ಪತ್ತಿ ಮಾಡ್ತಾ ಇರ್ತದೆ. ಸೊ ಸ್ವತಃ ತಾನೇ ಅಣ್ವಗ್ನಿ ಉತ್ಪತ್ತಿ ಆಗೋದಕ್ಕೂ ಎಕ್ಸ್ಟ್ರಲ್ಲಿ ನಮಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ಒಂದು ಥೈರಾಕ್ಸಿನ್ ಹಾರ್ಮೋನ್ ಕೊಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರ್ತದೆ. ಯಾಕಂದರೆ ಒಂದು ಸ್ವಲ್ಪ ಡೋಸ್ ಏನಾದರೂ ಜಾಸ್ತಿ ಆಯಿತು. ಈಗ ನೀವು ಥೈರಾಕ್ಸಿನ್ ಹಾರ್ಮೋನ್ ಚೆಕ್ ಮಾಡೋದು ಯಾವಾಗ, 6 ತಿಂಗಳು ಅಥವಾ 3 ತಿಂಗಳಿಗೊಂದ್ಸರಿ, ಕೆಲವರು 6 ತಿಂಗಳಿಗೊಂದ್ಸರಿ ಚೆಕ್ ಮಾಡ್ತೀರ, ಮಾತ್ರೆ ತೊಗೋತಾ ಇರ್ತೀರ. ಇಲ್ಲ ತುಂಬ TSH ತುಂಬ ಜಾಸ್ತಿ ಇತ್ತು, ಒಂದು 50-60 ಎಲ್ಲ TSH ಇತ್ತು ಅಂತ ಮಾತ್ರೆ ಸ್ಟಾರ್ಟ್ ಮಾಡಿದರೆ 6 ತಿಂಗಳೊಳಗೆ 0.001 ಆಗಿಬಿಟ್ಟಿರ್ತದೆ ಒಂದು ಸರಿ. ಮಾತ್ರೆ ಜಾಸ್ತಿ ಆಯಿತು ಅಂಥೇಳಿ ಮಾತ್ರೆ ಅವಾಗ ಕಮ್ಮಿ ಮಾಡ್ತಾರೆ. ಬಟ್ ಈ 6 ತಿಂಗಳಲ್ಲಾಗಿರೋ ಡ್ಯಾಮೇಜ್ ಏನು ಗೊತ್ತಾ, ಎಲ್ಲ ಧಾತುಗಳು ಸೌದೋಗ್ತವೆ. ಹೆಚ್ಚು ಅಸ್ಥಿಧಾತು, ಮೂಳೆಗಳು ಸವಿತಾ ಇರ್ತವೆ, ನಿರಂತರವೇ ಸವಿತಾ ಇರ್ತವೆ. ಹಾಗಾಗಿ ನಾವು ತುಂಬ ಕೇರ್ಫುಲ್. ಹಾರ್ಮೋನ್ ಮಾತ್ರೆ ಕೊಟ್ರಿ ಅಂತಂದರೆ ಅದು ಹಿಂಗೇನೋ ಮಾಡಾಗ್ತದೆ. ಸೊ ಎಕ್ಸ್ಟರ್ನಲ್ಲೇ ಹಾರ್ಮೋನ್ ಅದು. ಹಾಗಾಗಿ ಇಂಟರ್ನಲ್ಲಿ ಎಷ್ಟು ಬೇಕೋ ಅಷ್ಟನ್ನು ತಾನೇ ಉತ್ಪತ್ತಿ ಮಾಡುತ್ತೆ. ಸಹಜವಾಗಿ ಅರ್ಥ ಆಗೋದಾದರೆ ಒಂದು ಇನ್ಸುಲಿನ್ ವಿಷಯ ಹೇಳ್ತೇನೆ. ಡಾಕ್ಟರ್ ಹೇಳ್ತಾರೆ ಇನ್ಸುಲಿನ್ನು ಒಂದು 20 ಯೂನಿಟ್ ತೊಗೊಳ್ಳಿ ನೀವು ಅಂತ. ಈ ಕ್ಷಣಕ್ಕೆ 20 ಯೂನಿಟ್ ಬೇಕಾಗಿರ್ಬೋದು, ಮುಂದಿನ ದಿನದಲ್ಲಿ ಅಥವಾ ಮುಂದಿನ ಒಂದೆರಡು ತಾಸುಗಳಲ್ಲಿ ಅದಕ್ಕೆ ಬರೀ 5 ಯೂನಿಟ್ ಬೇಕಾಗಿರ್ಬೋದು. ಅವಾಗ ಕೊಟ್ಟಿರತಕ್ಕಂಥ 20 ಯೂನಿಟು ಹೈಪೋಗ್ಲೈಸಿಮಿಯಾ ಮಾಡ್ಬೋದು. 40 ಯೂನಿಟ್ ಬೇಕಾಯಿತು ಅಂದರೆ ಇದು ಇನ್ನೂ ಕಡಿಮೆ ಆಯಿತು ಇನ್ಸುಲಿನ್ನು. ಸೊ ಈ 40, 20, 10 ಯೂನಿಟ್, 5 ಯೂನಿಟ್ ಡಿಸೈಡ್ ಮಾಡೋದು ಬಾಡಿ ಒಳಗೇ ಪ್ಯಾಂಕ್ರಿಯಾಸೇ ಡಿಸೈಡ್ ಮಾಡೋದಾಗಿದ್ದರೆ ಯಾವಾಗ ಎಷ್ಟು ಬೇಕೋ ಅಷ್ಟು ಕೊಡ್ತಿತ್ತಲ್ವ. 1 ಯೂನಿಟ್ ಬೇಕಾದಾಗ ಅದನ್ನು ಕೊಡುತ್ತೆ, 50 ಯೂನಿಟ್ ಬೇಕಾದಾಗಲೂ ತಾನೇ ಕೊಡುತ್ತೆ. ಯಾಕಂದರೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇರುತ್ತೆ ಪ್ಯಾಂಕ್ರಿಯಾಸ್ ಎಷ್ಟು ಕೊಡಬೇಕು ಅಂತ. ಅದೇ ರೀತಿ ಥೈರಾಯ್ಡ್ ಗ್ಲ್ಯಾಂಡಿಗೂ ಕೂಡ ಒಂದು ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇರುತ್ತೆ. ನನಗೆ ಇಷ್ಟು ಬೇಕು ಅಂದರೆ ಅಷ್ಟು ಕೊಡ್ತದೆ. ನಾನು ಹೆಚ್ಚು ಕಡಿಮೆ ನಾನು ಕೊಡೋದಕ್ಕೂ ಫಿಕ್ಸ್ ಮಾಡಿ ಅದು ತಾನು ರೆಡಿ ಮಾಡ್ಕೊಡೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಅಲ್ವಾ. ಇದೇ ಬ್ಯೂಟಿ ಆಫ್ ಆಯುರ್ವೇದ. ಆಯುರ್ವೇದದಲ್ಲಿ ಪ್ರತಿ ಆರ್ಗನ್ಗಳನ್ನು ನಾವೇ ಆ್ಯಕ್ಟಿವೇಟ್ ಮಾಡ್ತೀವಿ. ಈಗ ಥೈರಾಯ್ಡ್ ಕೆಲಸ ಮಾಡ್ತಿಲ್ವ, ಕೆಲಸ ಮಾಡೋಂಗೆ ನೋಡೋದಪ್ಪ, ಎಷ್ಟು ಸುಲಭ ಅಲ್ವಾ. ಇದು ಕೆಲಸ ಸ್ಟಾರ್ಟ್ ಮಾಡ್ತು ಅಂದರೆ ಎಲ್ಲ ಕಡೆಗೆ ತಾನೇ
ಸರಿಯಾಗ್ತದೆ. ಸೊ ಶ್ರೀ ಪರಮಹಂಸ ಅಥವಾ ಆಯುರ್ಧಾಮದಲ್ಲಿ ನಾವು ಬೆಂಗಳೂರಲ್ಲಿ ಸೆಂಟರ್ ಇದೆ, ಶಿವಮೊಗ್ಗದಲ್ಲಿದೆ, ದಾವಣಗೆರೆಯಲ್ಲಿದೆ, 6 ಜನ ವೈದ್ಯರಿದ್ದಾರೆ, ಎಲ್ಲ ಪರಿಣಿತ ವೈದ್ಯರು. ಈ ಥೈರಾಯ್ಡ್ ವಿಷಯಕ್ಕೆ ನಿಮಗೆ ಚರ್ಮ ಮಾತ್ರ ಒಣಗಿರ್ಬೋದು, ಕೆಲವರಿಗೆ ಮೂಳೆಗಳು ಮಾತ್ರ ನೋವು ಇರ್ಬೋದು, ಕೆಲವರಿಗೆ ವೆಯ್ಟ್ ಗೇನ್ ಇರ್ಬೋದು, ಕೆಲವರಿಗೆ ಪಿರಿಯಡ್ಸ್ ನಿಲ್ಲದೇ ಇರ್ಬೋದು, ಕೆಲವರಿಗೆ ಪಿರಿಯಡ್ಸ್ 4 ತಿಂಗಳಿಗೆ. ಸೊ ಈ ವೈದ್ಯರು ಏನು ಮಾಡ್ತಾರೆ, ಆಯಾ ಅಗ್ನಿಗೆ ಮಾತ್ರ ಚಿಕಿತ್ಸೆ ಕೊಡುವಂಥ ಒಂದು ವ್ಯವಸ್ಥೆ ಆಯುರ್ವೇದದಲ್ಲಿದೆ. ನಮ್ಮಲ್ಲಿ ಅದನ್ನು ತುಂಬ ಸೂಕ್ತವಾಗಿ 20 ವರ್ಷಗಳಿಂದ ಮಾಡ್ತಾ ಬಂದಿದ್ದೇವೆ. ಸೊ ಈ ಬೆನಿಫಿಟ್ಸು ಕೇವಲ ಥೈರಾಕ್ಸಿನ್ನಿಂದ ಆಗೋದಿಲ್ಲ. ಥೈರಾಕ್ಸಿನ್ ಜೊತೆಗೆ ಆಯುರ್ವೇದ ಔಷಧಿ ಬೇಕಾಗ್ಬೋದು, ಥೈರಾಕ್ಸಿನ್ ಇಲ್ಲದೇನೂ ಆಯುರ್ವೇದ ಔಷಧಿ ಬೇಕಾಗ್ಬೋದು. ಕಡ್ಡಾಯವಾಗಿ ಆಹಾರದಲ್ಲಿ ಮತ್ತು ಜೀವನ ಶೈಲಿಯಲ್ಲಿ ಸರಿ ಮಾಡ್ಕೊಳ್ಳೋದು ಅನಿವಾರ್ಯ. ಯಾಕಪ್ಪ ಅಂದರೆ ಆಯುರ್ವೇದ ಅರ್ಧದಷ್ಟು ನಮ್ಮಲ್ಲೇ ನಾವೇನು ಹೇಳ್ತೀವಿ ಅಂದರೆ ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನ ಅಂತ ಹೇಳ್ತೇವೆ. ಯಾಕೆ? ನೀವು ನಮ್ಮಲ್ಲಿ ಈ ಕಾರಣಕ್ಕೆ ಬಂದರೆ ಮತ್ತೆ ಇದು ರಿಪೀಟ್ ಆಗಬಾರ್ದು, ನಿಮಗೆ ಪರ್ಮನೆಂಟಾಗಿ ಇದು ಆರಾಮಾಗಬೇಕು. ಆ ರೀತಿಯ ಒಂದು 10-15 ನಿಮಿಷ ನಮ್ಮ ಡಾಕ್ಟರ್ಸು ಹೇಳ್ತಾ ಹೋಗ್ತಾರೆ, ಈ ಕಾರಣಕ್ಕೆ ಬಂದಿದೆ ಇದು. ಯಾರು ಹೇಳಲೇ ಇಲ್ಲ ಡಾಕ್ಟ್ರೆ ಅಂತ ತುಂಬ ಜನ ಪೇಷಂಟ್ ಹೇಳ್ತಾರೆ. ಇದನ್ನು ಎಷ್ಟೊತ್ತರ ಹೋಗಿದ್ದೀನಿ ನಾನು, ಯಾರು ಇದನ್ನು ಕೋಟ್ ಮಾಡಿ ಹೇಳಲೇ ಇಲ್ಲ, ಇದೇ ಕಾರಣ ಅಂತ. ನಮಗೆ ಸಮಾಧಾನ ಆಯಿತು, ಕರೆಕ್ಟ್ ಇದೆ, ನಾನು ಇದನ್ನು ಡ್ರಾಪ್ ಮಾಡ್ತೀನಿ. ಸೊ ಯಾವುದೋ ಒಂದು ಆಹಾರವನ್ನು ಜಾಸ್ತಿ ಗೊತ್ತಿಲ್ಲ ನಮಗೆ, ಯಾವುದೋ ಒಂದು ಆಹಾರವನ್ನು ಜಾಸ್ತಿ ತೊಗೋತಾ ಇರ್ತೀವಿ, ಅಥವಾ ಯಾವುದೇ ಒಂದು ಆಹಾರವನ್ನು ನಾವು ತೊಗೋತಾ ಇರಲ್ಲ. ನನಗೆ ಯಾವುದೋ ಒಂದು ಹಣ್ಣು ಇಷ್ಟ ಆಗಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ ಲೈಫ್ ಟೈಮ್. ಕೆಲವರು ಹೆಣ್ಮಕ್ಳಂತೂ ಹಾಲು ಕುಡಿಯೋಲ್ಲ, ನನಗೆ ಹಾಲು ಒಂಥರ ಕುಡಿದ್ರೆ ವಾಸನೆ ಬರ್ತದೆ, ಬೇರೆ ಏನೂ ಇಲ್ಲ, ಡೈಜೆಸ್ಟಿವ್ ಇಶ್ಯೂ ಅಲ್ಲ, ಹಾಲು ಕುಡಿಯೋಂಗಾಗಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಸೊ ಅದರ ಕೊರತೆ ಇನ್ನೆಲ್ಲೋ ಇಂಪ್ಯಾಕ್ಟ್ ಆಗಿರ್ತದೆ. ಇವನ್ನು ನಾವು ಕಡ್ಡಾಯವಾಗಿ ಮೊದಲು ನೋಟಿಸ್ ಮಾಡ್ತೀವಿ, ಇಂಡಿವಿಜುವಲಿ ಟ್ರೀಟ್ ಮಾಡೋದು. ಈಗ ಥೈರಾಯ್ಡ್ ಜಾಸ್ತಿ ಆಗಿ ತಗೋ ಮಾತ್ರೆ ಇಲ್ಲ, ನಮ್ಮಲ್ಲಿ ಅಷ್ಟು ವ್ಯವಸ್ಥೆನ ಮಾಡಬಾರ್ದು. ಯಾಕೆಂದರೆ ಪ್ರತಿ ವ್ಯಕ್ತಿನೂ ವಿಭಿನ್ನವಾಗಿದ್ದಾನೆ. ಹಾಗಾಗಿ ನಮ್ಮಲ್ಲಿ ಕಡ್ಡಾಯವಾಗಿ ನೀವು ಯಾವ ಕಾರಣದಿಂದ ಬಂತು, ಇದು ಅಪ್ಪ ಅಮ್ಮನಿಂದ ಬಂತು ಅಥವಾ ಈಗ ಬಂತು, ನಿಮ್ಮ ಆಹಾರ ವ್ಯತ್ಯಾಸ ಆಗಿ ಬಂತು, ಇದನ್ನು ಸರಿ ಮಾಡಿದರೆ ಪರ್ಮನೆಂಟಾಗಿ ಹುಷಾರಾಗೋದಲ್ವಾ? ಯಾಕೆ ಔಷಧಿ ಹಿಂದೆ ಹೋಗ್ತೀರಾ? ಕೇವಲ ಔಷಧಿ ಏನು ಮಾಡಬಲ್ದು? ಕೇವಲ ಔಷಧಿ ಏನು ಮಾಡಬಲ್ದು ಅಂದರೆ ತನಗೆ ತಿಳಿದಂಗೆ ಮಾಡುತ್ತೆ, ಹೆಚ್ಚಾಗಿ ಮಾಡ್ಬೋದು, ಕಮ್ಮಿನೂ ಮಾಡ್ಬೋದು, ಅದಕ್ಕೆ ತಿಳಿದಂಗೆ ಮಾಡುತ್ತೆ. ಹಾಗಾಗಿ ಆಹಾರ ಪದ್ಧತಿ, ಆಯುರ್ವೇದದ ಔಷಧ ಎಷ್ಟು ಸಮಯ ಹಿಡಿತದೆ ಅಂದರೆ ಕೆಲವರು 1.5 ತಿಂಗಳಿಗೆ ಥೈರಾಕ್ಸಿನ್ ಮಾತ್ರೆನ ಬಿಡಿಸಿದ್ದೀವಿ, ಕೆಲವರಿಗೆ 6 ತಿಂಗಳಿಗೆ ಬಿಡಿಸಿದ್ದೀವಿ, ಕೆಲವರಿಗೆ 3 ವರ್ಷ ಬೇಕಾಗ್ಬೋದು. ಸೊ ಡಿಪೆಂಡಿಂಗ್ ಅಪಾನ್ ಎಷ್ಟು ಡ್ಯಾಮೇಜನ್ನು ಶರೀರ ಮಾಡ್ಕೊಂಡಿದೆ ಈಗಾಗಲೇ ಅನ್ನೋದ್ರ ಮೇಲೆ ಕಾಲಾವಧಿ ಇರ್ತದೆ. ಫಸ್ಟ್ ಡೇನೇ ಬಿಡಿಸುವಂಥ ಬಂದೇ ಇಲ್ಲ ನಿಮ್ಗೆ, ಯಾಕೆ ಸುಮ್ಮನೆ ಕೊಟ್ಟಿದ್ದಾರೆ ಅಂತ ಬಿಡಿಸುವಂಥದ್ದು ಸಾಧ್ಯತೆ ಇರ್ತದೆ. ಸೊ ಇದೆಲ್ಲದನ್ನು ವೈದ್ಯರು, ಪರಿಣಿತ ವೈದ್ಯರು ಅದನ್ನು ರೆಡಿ ಮಾಡ್ತಾರೆ. ಆನ್ಲೈನ್ ಕನ್ಸಲ್ಟೇಷನ್, ಆಫ್ಲೈನ್ ಕನ್ಸಲ್ಟೇಷನ್ ಎರಡೂ ರೀತಿಯಿಂದನೂ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಈ ಥರದ ಹೆಚ್ಚಿನ ಮಾಹಿತಿಗಳು ಇನ್ನೂ ಬೇಕು ಅಂದರೆ ವಿಶ್ವವಾಣಿ ಹೆಲ್ತ್ ಚಾನಲ್ ಇದನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯ ತಗೊಂಡು ಬರ್ತೇನೆ. ಧನ್ಯವಾದಗಳು.